morning, students. In previous class, we have discussed about metallurgy for the BSc third sem. So, in our previous class, we have discussed some basic points. Those are calcination and what is metallurgy, what are the minerals, what are the ores, what is the difference between minerals and ores, and few things, what is the definition of calcination, etc. In today's class, we are going to discuss about next step in the metallurgy, that is called as the third process, very important process, that is called as roasting. What is the meaning of roasting? The process in which the concentrated ore is heated. Means in last steps we have carried forward with the process of calcination. Now we are going to take that ore which has been participated in the calcination. Andra both step ಏನಾಗಿತ್ತು ನಾವು ore ನ calcination method ಮುಖಾಂತರ ಟ್ರೀಟ್ ಮಾಡಿದ ore ನ ತಂದು ನಾನು ಏನು ಮಾಡ್ತೀನಿ ರೋಸ್ಟ್ ಮಾಡ್ತೀನಿ. ರೋಸ್ಟ್ ಮಾಡೋದಪ್ಪ ಅಂದ್ರೆ ಏನಂದ್ರೆ process in which the concentrated ore is heated in the presence of air at a temperature below its melting point. Calcination ನಾಗ ಏನು ಮಾಡ್ತಿದ್ದೇವೆ, ಲಿಮಿಟೆಡ್ ಸಪ್ಲೈ ಆಫ್ ಏರ್ ನಾಗ ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ನಲ್ಲಿ ಹೀಟ್ ಮಾಡ್ತಿದ್ದೆ. ಬಟ್ ಇಲ್ಲಿ ನಾನು ಮಾಡ್ಲಿಕ್ಕೆ ರೋಸ್ಟಿಂಗ್ ಒಳಗ ಪ್ರೊಸೆಸ್ ಇನ್ ವಿಚ್ ಕಾನ್ಸಂಟ್ರೇಟೆಡ್ ಕ್ಯಾಲ್ಸಿನೇಷನ್ ಅಲ್ಲಿ ಆಗಿರುವಂತದ್ದು ಓರ್ ಏನಂತ ಕರಿತೀವಿ, ಕಾನ್ಸಂಟ್ರೇಟೆಡ್ ಓರ್ ಅಂದ್ರೆ ಅದರೊಳಗೆ ಅದಿರುಗಳು ಮೆಟಲ್ ನ ಅದಿರುಗಳು ಪ್ರಮಾಣ ಏನಿರ್ತೈತಿ ಜಾಸ್ತಿ ಇರ್ತೈತಿ, ಅದಕ್ಕೆ ನಾವೇನಂತೀವಿ ಕಾನ್ಸಂಟ್ರೇಟೆಡ್ ಓರ್ ಅಂತ ಕರಿತೀವಿ. ಅಂತ ಕಾನ್ಸಂಟ್ರೇಟೆಡ್ ಓರ್ ಈಸ್ ಹೀಟೆಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಏರ್. ಅಂತ ಕಾನ್ಸಂಟ್ರೇಟೆಡ್ ಓರ್ ನ ಏನ್ ಮಾಡ್ತೀನಿ, ಪ್ರೆಸೆನ್ಸ್ ಆಫ್ ಏರ್ ನಲ್ಲಿ ಹೀಟ್ ಮಾಡ್ತೀನಿ. ಎಲ್ಲಿವರೆಗೂ ಹೀಟ್ ಮಾಡ್ತೀನಪ್ಪ ಅಂದ್ರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಒಳಗೆ ನಾ ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಪ್ಯೂರಿಟೀಸ್ ಲೈಕ್ ಸಲ್ಫರ್, ಆರ್ಸೆನಿಕ್, ಫಾಸ್ಫರಸ್ ಆರ್ ಎಕ್ಸ್ಪೆಲ್ಡ್. ಇಂತ ಈ ಅದಿರುಗಳಲ್ಲಿ ಇರುವಂತಹ ಸಲ್ಫೈಡು, ಸಲ್ಫರು, ಆರ್ಸೆನಿಕ್ ಮತ್ತು ಫಾಸ್ಫರಸ್ ಒಂದು ವೇಳೆ ಅವು ಅದಿರುಗಳ ಜೊತೆ ಮಿಕ್ಸ್ ಇತ್ತಪ್ಪ ಅಂದ್ರೆ ಏನಾಗುತ್ತೆ, ಅವು ಹೊರಗಡೆ ಹೋಗುತ್ತೆ. ಅಂದ್ರ ಒಂದು ವೇಳೆ ಓರ್ ನಲ್ಲಿ ಸಲ್ಫರ್ ಇತ್ತಂದ್ರ ಸಲ್ಫರ್ ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಏನಾಗ್ತೈತಿ, ಸಲ್ಫರ್ ಡೈಆಕ್ಸೈಡ್ ಆಗ್ತೈತಿ. ಆರ್ಸೆನಿಕ್ ಇದ್ರ ಆರ್ಸೆನಿಕ್ ಆಕ್ಸೈಡ್ ಆಗ್ತೈತಿ. ಫಾಸ್ಫರಸ್ ಇದ್ರ ಫಾಸ್ಫರಸ್ ಆಕ್ಸೈಡ್ ಆಗಿರ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಈಗ ಜಿಂಕ್ ಓರ್ ಜೊತೆ ಏನೈತಿ, ಸಲ್ಫರ್ ಐತಿ. ಸೊ ನಾ ಏನ್ ಮಾಡ್ತೀನಿ, ಆಕ್ಸಿಜನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಾಗ ಹೀಟ್ ಮಾಡ್ತೀನಿ. ಆ ಟೈಮ್ ನಾಗ ಏನಾಗ್ತೈತಿ, ಜಿಂಕ್ ಸಲ್ಫೈಡ್ ಇದ್ದಿದ್ದು ಏನಾಗ್ತೈತಿ, ಜಿಂಕ್ ಆಕ್ಸೈಡ್ ಆಗ್ತೈತಿ. ಸಲ್ಫರ್ ಏನಾಗ್ತೈತಿ, ಇನ್ ದಿ ಫಾರ್ಮ್ ಆಫ್ ಆಕ್ಸೈಡ್ ನಾಗ ಏನಾಗ್ತೈತಿ, ಹೊರಗೆ ಹೋಗ್ತೈತಿ. ಅದೇ ತರ ಲೆಡ್ ಮತ್ತು ಸಲ್ಫರ್ ಇತ್ತು, ಲೆಡ್ ಜೊತೆ ಆಕ್ಸಿಜನ್ ಮಿಕ್ಸ್ ಮಾಡಿದಾಗ ಏನಾಯ್ತು, ಲೆಡ್ ಆಕ್ಸೈಡ್ ಆಯ್ತು, ಸಲ್ಫರ್ ಡೈಆಕ್ಸೈಡ್ ಏನಾಯ್ತು, ಹೊರಗಡೆ ಬಂತು. ಸೊ ಈ ಪ್ರೊಸೆಸ್ ಮುಖಾಂತರ ಏನ್ ಮಾಡ್ತೀನಿ ನಾನು, ಇರುವಂತ ಇಂಪ್ಯೂರಿಟಿ ಸಲ್ಫರ್, ನಮ್ಮ ಬ್ಯಾಡ್ ಆಗಿರುವಂತ ಇಂಪ್ಯೂರಿಟಿ ಸಲ್ಫರ್, ಫಾಸ್ಫರಸ್, ಆರ್ಸೆನಿಕ್ ನ ಏನ್ ಮಾಡಬಹುದು, ರೋಸ್ಟಿಂಗ್ ಪ್ರೊಸೆಸ್ ಮುಖಾಂತರ ಹೊರಗೆ ಹಾಕಬಹುದು. ಫೋರ್ತ್ ಸ್ಟೆಪ್ ಇಸ್ ರಿಡಕ್ಷನ್ ಆಫ್ ಓರ್ ಟು ಪ್ಯೂರ್ ಮೆಟಲ್ಸ್. ಸೊ ಈಗ ನಮ್ಗೆ ಓರ್ ಬಂತು, ರೋಸ್ಟಿಂಗ್ ಆದ್ಮೇಲೆ ಜಿಂಕ್ ಆಕ್ಸೈಡ್ ಬಂತು, ಲೆಡ್ ಆಕ್ಸೈಡ್ ಬಂದಿರ್ಬೋದು, ಯಾವುದೇ ಐರನ್ ಬಂದಿರ್ಬೋದು, ಏನೇ ಬಂದಿರ್ಬೋದು. ಅದನ್ನ ನಾ ಏನ್ ಮಾಡ್ತೀನಿ, ರಿಡಕ್ಷನ್ ಆಫ್ ಓರ್ ಟು ಪ್ಯೂರ್ ಮೆಟಲ್ಸ್ ಅಂದ್ರ ನಾ ಈಗ ಏನ್ ಮಾಡ್ತೀನಿ, ಪ್ಯೂರ್ ಮೆಟಲ್ ಸ್ಟೇಟ್ ತಂದು ಇಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಾ ಡಿಫರೆಂಟ್ ಮೆಟಲ್ಸ್ ನ ಏನ್ ಮಾಡ್ತೀನಿ, ಡಿಫರೆಂಟ್ ಟೈಪ್ಸ್ ಆಫ್ ರಿಡಕ್ಷನ್ ಮಾಡ್ತೀನಿ. ರಿಡಕ್ಷನ್ ಅಂದ್ರೆ ಏನು, ಕಡಿತಗೊಳಿಸೋದು, ಕಡಿಮೆ ಮಾಡೋದು. ಫಾರ್ ಎಕ್ಸಾಂಪಲ್ ರಿಡಕ್ಷನ್ Zn plus Cd, Zn ಜೊತೆ ಏನಿರ್ತೈತಿ, ಕ್ಯಾಡ್ಮಿಯಂ ಸಲ್ಫೇಟ್ ಇರ್ತೈತಿ. ಸೊ ಇದೇನ್ ಮಾಡ್ತೀನಿ, ಕ್ಯಾಡ್ಮಿಯಂ ಸಲ್ಫೇಟ್ ನ ಜಿಂಕ್ ಜೊತೆ ರಿಡಕ್ಷನ್ ಮಾಡಿದಾಗ ನಂಗೆ ಏನ್ ಮಾಡ್ತೈತಿ, ಜಿಂಕ್ ಸಲ್ಫೇಟ್ ಸಿಗ್ತೈತಿ, ಕ್ಯಾಡ್ಮಿಯಂ ಏನಾಗ್ತೈತಿ, ಸಪರೇಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಏನಾಯ್ತು, ಕ್ಯಾಡ್ಮಿಯಂ ಜಾಗಕ್ಕೆ ಏನ್ ಬಂದ್ಬಿಟ್ಟು ಜಿಂಕ್ ಸಲ್ಫೇಟ್ ಬಂದ್ಕೊಂತು. ಅದಕ್ಕೆ ನಾ ಏನಂತ ಕರಿತೀನಿ, ರಿಡಕ್ಷನ್ ಬೈ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ Zn plus CdSO4 ಇತ್ತು, ಕ್ಯಾಡ್ಮಿಯಂ ಸಲ್ಫೇಟ್ ಇತ್ತು. ಕ್ಯಾಡ್ಮಿಯಂ ಸಲ್ಫೇಟ್ ನಾಗ ಸಲ್ಫೇಟ್ ಅಯಾನ್ ಎಲ್ಲಿ ಶಿಫ್ಟ್ ಆಯ್ತು, ಜಿಂಕ್ ಜೊತೆ ಶಿಫ್ಟ್ ಆಯ್ತು. ನಮಗೆ ಯಾವ ಖಾಲಿ ಆಯ್ತು, ಕ್ಯಾಡ್ಮಿಯಂ ಖಾಲಿ ಆಯ್ತು. ಸೊ ರಿಡಕ್ಷನ್ ಬೈ ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲಟನೆ ಆಗೈತಿ. ಸಲ್ಫೇಟ್ ಕ್ಯಾಡ್ಮಿಯಂ ಜೋಡಿ ಇತ್ತು, ಆದ್ರ ಜಿಂಕ್ ತಂದು ರಿಯಾಕ್ಟ್ ಮಾಡಿದಾಗ ಏನಾಯ್ತು, ಸಲ್ಫೇಟ್ ಕ್ಯಾಡ್ಮಿಯಂ ಬಿಟ್ಟು ಹೋಯ್ತು, ಜಿಂಕಿಗೆ ಹೋಯ್ತು.
ಸೊ ಆ ಟೈಮ್ನಾಗ ನಮಗೆ ಏನು ಸಿಕ್ತು, ಕ್ಯಾಡ್ಮಿಯಂ ಸಿಕ್ತು ಪ್ಲಸ್ ಜಿಂಕ್ ಸಲ್ಫೇಟ್. ಸೊ ಇದಕ್ಕೆ ಏನಂತ ಕರಿತೀನಿ, ರಿಡಕ್ಷನ್ ಬೈ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ನೆಕ್ಸ್ಟ್ Fe2 ಫೆರಿಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಏನಾಗ್ತದೆ, ಫೆರಿಕ್ ಆಕ್ಸೈಡ್ Fe2O3 ಆಕ್ಸೈಡ್ ಐರನ್ ಆಕ್ಸೈಡ್ ಇನ್ ದಿ ಫಾರ್ಮ್ ಆಫ್ ಮೆಟಲ್ ಆಕ್ಸೈಡ್ ನ್ಯಾಕ್ ಫಾರ್ಮ್ ಆಗೈತಿ. ಇದನ್ನ ಏನ್ ಮಾಡ್ತೀನಿ, ಕಾರ್ಬನ್ ಮೊನಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀನಿ. ಕಾರ್ಬನ್ ಮೊನಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ Fe2O3 ಅಂದ್ರ ಐರನ್ ಆಕ್ಸೈಡ್ ನಲ್ಲಿ ಇರುವಂತ ಆಕ್ಸೈಡ್ ಏನಾಗ್ತೈತಿ, ಕಾರ್ಬನ್ ಮೊನಾಕ್ಸೈಡ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗ್ತೈತಿ. ನಮಗೆ ಏನ್ ಸಿಗ್ತೈತಿ, ಫ್ರೀ ಮೆಟಲ್, ಪ್ಯೂರ್ ಫ್ರೀ ಮೆಟಲ್ ಸಿಗುತ್ತೆ. ರಿಡಕ್ಷನ್ ಬೈ ಕಾರ್ಬನ್, ಐರನ್ ಆಕ್ಸೈಡ್ ನ ರಿಡ್ಯೂಸ್ ಆಗಿ ಮಾಡ್ತೇನೆ ನಾನು ಯೂಸಿಂಗ್ ಕಾರ್ಬನ್ ಮೊನಾಕ್ಸೈಡ್. ಸೊ ಇದಕ್ಕೆ ಏನಂತ ಹೆಸರು ಕೊಟ್ಟೆ, ರಿಡಕ್ಷನ್ ಬೈ ಕಾರ್ಬನ್. Fe2O3 ನ ಕಾರ್ಬನ್ ಮೊನಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ಮೆಟಲ್ ಜೊತೆ ಇರುವಂತ ಆಕ್ಸೈಡ್ ಏನಾಯ್ತು, ಕಾರ್ಬನ್ ಮೊನಾಕ್ಸೈಡ್ ಜೊತೆ ರಿಯಾಕ್ಟ್ ಆಯ್ತು. ಯಾಕ, ಕಾರ್ಬನ್ ಮೊನಾಕ್ಸೈಡ್ ಇಸ್ ಹೈಲಿ ಅನ್ಸ್ಟೇಬಲ್. ಸೊ ಒಂದು ಆಕ್ಸಿಜನ್ ಏನಾಗ್ತೈತಿ, ಈ ಕಡೆ ಬಂದು ಜಂಪ್ ಆಗ್ತೈತಿ. ಆ ಟೈಮ್ನಾಗ ಕಾರ್ಬನ್ ಮೊನಾಕ್ಸೈಡ್ ಇದ್ದು ಆಟೋಮೆಟಿಕ್ ಏನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಆಗ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಆದಾಗ ಐರನ್ ಜೋಡಿ ಇದ್ದಾಗ, ಐರನ್ ಜೋಡಿ ಇರುವಂತ ಆಕ್ಸೈಡ್ ಏನಾಗ್ತೈತಿ, ಕಾರ್ಬನ್ ಮೊನಾಕ್ಸೈಡ್ ಅನ್ನ ಎಳ್ಕೊಂಡ್ ಬಿಡ್ತೈತಿ, ಜಕ್ಕೊಂಡ್ ಬಿಡ್ತೈತಿ. ಆ ಟೈಮ್ನಾಗ ಐರನ್ ಏನಾಗ್ತೈತಿ, ಫ್ರೀ ಆಗ್ತೈತಿ. ಸೊ ಕಾರ್ಬನ್ ಮೊನಾಕ್ಸೈಡ್ ಆಸ್ ಎ ಗ್ಯಾಸ್ ಆಗಿ ಮೇಲ್ಗಡೆ ಬರುತ್ತೆ. ಸೊ ಈ ಪ್ರೊಸೆಸ್ ಏನಂತ ಕರೆದ್ರೆ ನಾನು ರಿಡಕ್ಷನ್ ಬೈ ಕಾರ್ಬನ್. ಥರ್ಡ್, ರಿಡಕ್ಷನ್ ಬೈ ಏರ್. ಈಗ ಮರ್ಕ್ಯೂರಿ ಸಲ್ಫೈಡ್ ಅದು ಏನೈತಿ, ಮರ್ಕ್ಯೂರಿ ಸಲ್ಫೈಡ್. ಸೊ ಇದೇನಾಗ್ಯದ ಅಂದ್ರ ಸಲ್ಫರ್ ಬಂದ್ ಕೂತೈತಿ. ಇದನ್ನ ನಾರ್ಮಲ್ ಹೀಟ್ ಮಾಡ್ತೀನಿ, ಏರ್ನಾಗ ಹೀಟ್ ಮಾಡ್ತೀನಿ. ಆ ಟೈಮ್ ಏನಾಗ್ತೈತಿ ಅಂದ್ರ ಸಲ್ಫರ್ ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಹೋಗ್ತೈತಿ. ಉಳಿದ ನಮ್ಗೆ ಏನು ಉಳಿತೈತಿ, ಪ್ಯೂರ್ ಮೆಟಲ್ ಮರ್ಕ್ಯೂರಿ ಉಳಿತೈತಿ. ಮರ್ಕ್ಯೂರಿ ಏನಾಗ್ಯದ, ಸಲ್ಫರ್ ಜೊತೆ ಮಿಕ್ಸ್ ಆಗೈತಿ. ಸೊ ನನಗೆ ಇದು ಏನು ಇಂಪ್ಯೂರಿಟಿ ರಿಮೂವ್ ಮಾಡೋದಲ್ಲ, ಅದಕ್ಕೆ ನಾ ಏರ್ ಅಂತ ನಥಿಂಗ್ ಬಟ್ ಆಕ್ಸಿಜನ್, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನ ಹೀಟ್ ಮಾಡಿದಾಗ ಏನಾಗ್ತೈತಿ, ಸಲ್ಫರ್ ಇದ್ದಿದ್ದು ಸಲ್ಫರ್ ಡೈಆಕ್ಸೈಡ್ ಆಗ್ತೈತಿ. ಮರ್ಕ್ಯೂರಿ ಅಷ್ಟೇ ಪ್ಯೂರ್ ಮರ್ಕ್ಯೂರಿ ಅಷ್ಟೇ ಕೆಳಗೆ ಉಳಿತೈತಿ. ಸೊ ರಿಡಕ್ಷನ್ ಬೈ ಏರ್. ಇದನ್ನ ರಿಡ್ಯೂಸ್ ಏನ್ ಮಾಡಿದೆ, ಸಲ್ಫರ್ ನ ರಿಡ್ಯೂಸ್ ಮಾಡಿದೆ. ಯಾವ ಮುಖಾಂತರ ಮಾಡಿದೆ, ಮುಖಾಂತರ ಏರ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್. ನೆಕ್ಸ್ಟ್, ರಿಡಕ್ಷನ್ ಬೈ ಥರ್ಮಲ್ ಡಿಕಂಪೋಸಿಷನ್. ಈ ಸಿಲ್ವರ್ ಆಕ್ಸೈಡ್ ಐತಿ, ಸಿಲ್ವರ್ ಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ಹೀಟ್ ಮಾಡಿದಾಗ ಸಿಲ್ವರ್ ಆಕ್ಸೈಡ್ ಇದ್ದಿದ್ದು ಏನಾಗ್ತೈತಿ ಅಂದ್ರೆ ಪ್ಯೂರ್ ಸಲ್ಫರ್. ಸಿಲ್ವರ್ ಜೋಡಿ ಮಿಕ್ಸ್ ಆಗಿರುವಂತ ಆಕ್ಸಿಜನ್ ಹೀಟ್ ಮಾಡಿದಾಗ ಏನ್ ಬರ್ತೈತಿ, ಹೀಟ್ ಮಾಡಿದಾಗ ಏನಾಗ್ತೈತಿ, ಇವ್ಯಾಪರೇಟ್ ಆಗಿಬಿಡ್ತೈತಿ. ಸಿಲ್ವರ್ ಮತ್ತು ಆಕ್ಸಿಜನ್ ನಡುವೆ ಇರುವಂತ ಬಾಂಡ್ ಏನಾಗ್ತೈತಿ, ಬ್ರೇಕ್ ಆಗ್ತೈತಿ, ಕಟ್ ಆಗ್ತೈತಿ. ಸೊ ಆಕ್ಸಿಜನ್ ಇದೆ, ಸಿಲ್ವರ್ ಆಕ್ಸೈಡ್ ಇದ್ದಿದ್ದು ಏನಾಗ್ತೈತಿ, O2 ಆಗ್ತೈತಿ. ನಮಗೆ ಪ್ಯೂರ್ ಮೆಟಲ್ ಏನ್ ಉಳಿತೈತಿ, ಸಿಲ್ವರ್ ಉಳಿತೈತಿ. ಸೊ ಇದು ಯಾವಾಗ ಆಗ್ತೈತಿ, ನಾ ಹೈ ಹೀಟ್ ನ ಅಪ್ಲೈ ಮಾಡಿದಾಗ ಆಗ್ತೈತಿ. ಸೊ ಇದ್ರಾಗ ಯಾವುದೇ ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಏನಂತ ಆಗ್ತೈತಿ, ಥರ್ಮಲ್ ಅಂದ್ರೆ ಹೀಟ್ ಅಪ್ಲೈ ಮಾಡೋದ್ರಿಂದ ಏನಾಗ್ತೈತಿ, ರಿಡಕ್ಷನ್ ಆಫ್ ಥರ್ಮಲ್ ಡಿಕಂಪೋಸಿಷನ್. ಹೀಟ್ ಮಾಡಿದಾಗ Ag2 ಏನಾಯ್ತು, Ag plus O2 ಆಯ್ತು. ನೆಕ್ಸ್ಟ್, ಕ್ರೋಮಿಯಂ ಟ್ರೈಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ರಿಡಕ್ಷನ್ ಬೈ ಅಲ್ಯೂಮಿನಿಯೋ ಥರ್ಮೈಟ್ ಪ್ರೊಸೆಸ್. ಸೊ Cr2O3 chromium oxide is treated with aluminum. Chromium ದು ವ್ಯಾಲೆನ್ಸಿ +3 ಅದ, ಅಲ್ಯೂಮಿನಿಯಂ ದು ವ್ಯಾಲೆನ್ಸಿ +3 ಅದ. ಸೊ ಇಲ್ಲಿ ಏನಾಗ್ತದಂದ್ರ ಕ್ರೋಮಿಯಂ ನಲ್ಲಿರುವಂತ ಆಕ್ಸಿಜನ್ ಏನಾಗ್ತೈತಿ, ಅಲ್ಯೂಮಿನಿಯಂ ಶಿಫ್ಟ್ ಆಗ್ತೈತಿ. ಆ ಟೈಮ್ನಾಗ ಏನ್ ಖಾಲಿ ಆಗ್ತೈತಿ, ಕ್ರೋಮಿಯಂ ಖಾಲಿ ಉಳಿತೈತಿ. ಸೊ ರಿಡಕ್ಷನ್ ಬೈ ಅಲ್ಯೂಮಿನಿಯಂ ಥರ್ಮೈಟ್. ಇಲ್ಲಿ ಏನ್ ಬಳಸ್ತೀನಿ, ರಿಡ್ಯೂಸಿಂಗ್ ಏಜೆಂಟ್ ಅಲ್ಯೂಮಿನಿಯಂ ಬಳಸ್ತೀನಿ. ಸೊ ಹೆಸರು ಏನ್ ಕೊಟ್ಟೆ, ರಿಡಕ್ಷನ್ ಬೈ ಅಲ್ಯೂಮಿನಿಯಂ ಥರ್ಮೈಟ್ process. ಏನಂದ್ರೆ ರಿಡಕ್ಷನ್ ಬೈ ಅಲ್ಯೂಮಿನಿಯಂ ಥರ್ಮೈಟ್ process. ಸೊ ನೆಕ್ಸ್ಟ್ process is NaCl. NaCl ನ ಎಲೆಕ್ಟ್ರೋಲೈಸಸ್, ನೀರಿನೊಳಗೆ ಹಾಕಿದ್ರೆ ಏನಾಗ್ಬಿಡ್ತು, Na ಪ್ಲಸ್ ಒಂದ್ ಕಡೆ ಆಯ್ತು, Cl ಮೈನಸ್ ಒಂದ್ ಕಡೆ ಆಯ್ತು. ಎಲೆಕ್ಟ್ರೋಲೈಸಸ್, ಎಲೆಕ್ಟ್ರಿಕ್ ಚಾರ್ಜ್ ನ ಡಿಸ್ಪ್ಲೇಸ್ ಮಾಡಿದಾಗ ಸೋಡಿಯಂ ಅಯಾನ್ಸ್ ಎಲ್ಲ ಕ್ಯಾಥೋಡ್ ಕಡೆ ಮೂವ್ ಆಗ್ತಾವ, ಕ್ಲೋರಿನ್ ಅಯಾನ್ಸ್ ಎಲ್ಲ ಆನೋಡ್ ಕಡೆ ಮೂವ್ ಆಗ್ತೈತಿ. ಸೊ ಡೆಪೋಸಿಷನ್ ಆಗಿಬಿಡ್ತೈತಿ. ಸೊ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ electrolysis. So
ಸೊ ಈ ಮುಖಾಂತರ ರಿಡಕ್ಷನ್ ಗಳ ಮುಖಾಂತರ ನಾ ಏನ್ ಮಾಡಿದೆ, ಓರ್ ಈಸ್ ಕನ್ವರ್ಟೆಡ್ ಇಂಟು ಪ್ಯೂರ್ ಮೆಟಲ್ಸ್. ನಾವು ದೀಸ್ ಪ್ಯೂರ್ ಮೆಟಲ್ಸ್, ಇವು ಬಂದಿರುವಂತ ಪ್ಯೂರ್ ಮೆಟಲ್ಸ್ ನಾ ಏನ್ ಮಾಡ್ತೀನಿ, ರಿಫೈನಿಂಗ್ ಆರ್ ಪ್ಯೂರಿಫಿಕೇಶನ್ ಆಫ್ ದಿ ಮೆಟಲ್ಸ್. ಇಲ್ಲಿ ಪ್ಯೂರ್ ಮೆಟಲ್ಸ್ ಅಂತ ಕರೆ, ಆದ್ರೆ ಸ್ಟಿಲ್ ಇದ್ರ ಜೋಡಿ ಇನ್ನ ಏನಿರ್ತಾವೆ, ಇಂಪ್ಯೂರಿಟೀಸ್ ಇರ್ತಾವ. ಆ ಇಂಪ್ಯೂರಿಟೀಸ್ ನ ರಿಮೂವ್ ಮಾಡ್ಬೇಕು. ನಮ್ಗೆ ಯಾಕೆ 100% ನಮಗ ಪ್ಯೂರ್ ಮೆಟಲ್ ಬರ್ಬೇಕಂತ ಏನ್ ಮಾಡ್ತೀನಿ, ಮತ್ತೆ ರಿಫೈನಿಂಗ್ ಮಾಡ್ತೀನಿ ಅಥವಾ ಮತ್ತೆ ಪ್ಯೂರಿಫಿಕೇಶನ್ ಮಾಡ್ತೀನಿ. ಸೊ ಇಲ್ಲಿ ನಮಗೇನು 5 ಸ್ಟೆಪ್ಸ್ ಇವೆ, 5 ತರ ಪ್ಯೂರಿಫಿಕೇಶನ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ನಮ್ಗೆ ಕೊಟ್ಟಿರುವಂತ ಕಾಂಪೌಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನದ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಂಡು ನಾ ಏನ್ ಮಾಡ್ತೀನಿ, ಇವು 5 ಡಿಫರೆಂಟ್ ಮೆಥಡ್ ನ ರಿಫೈನಿಂಗ್ ಒಳಗೆ ಅಪ್ಲೈ ಮಾಡ್ತೀನಿ. ಫಸ್ಟ್ liquefaction. So liquefaction andrenu, liquefaction is a process which is used for low melting point metals like tin, silver, Pb, bismuth, like that bismuth. So you ಏನಂತ ಅಂದ್ರೆ ಜಲ್ದಿ ಮೆಲ್ಟ್ ಆಗ್ತಾ ಇರುತ್ತೆ. ಸೊ ಮಿಕ್ಸ್ ಆದಾಗ ಏನಾಗ್ತದೆ ಅಂದ್ರೆ ಜಲ್ದಿ ಮೆಲ್ಟ್ ಆಗಿಸಿಂದ ಏನಾಗಿ ಹೊರಗೆ ಬರುತ್ತೆ. ಇದ್ರ ಜೋಡೆ ಇರುವಂತ ಇಂಪ್ಯೂರಿಟೀಸ್ ಮೆಲ್ಟಿಂಗ್ ಪಾಯಿಂಟ್ ಹೈ ಇರ್ತೈತಿ, ಇದ್ರ ಮೆಲ್ಟಿಂಗ್ ಪಾಯಿಂಟ್ ಲೋ ಇರ್ತೈತಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಇದ್ರ ಲೋ ಇದ್ದಾಗ ಏನಾಗ್ತದೆ, ಪ್ಯೂರ್ ಮೆಟಲ್ ಲೋ ಇರೋದು. ಫಾರ್ ಎಕ್ಸಾಂಪಲ್ ಟಿನ್, ಮರ್ಕ್ಯೂರಿ, ಲೆಡ್, ಬಿಸ್ಮತ್ ಇವ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟದ, ಒಂದು 100 ಡಿಗ್ರಿ ಅದಂತ ತಿಳ್ಕೊಳ್ಳೋದು. ಸೊ ಅದನ್ನ ನಾ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಅದ್ರೊಳಗೆ ಇರುವಂತ ಇಂಪ್ಯೂರಿಟೀಸ್ ಮೆಲ್ಟಿಂಗ್ ಪಾಯಿಂಟ್ ಅದಕ್ಕಿಂತ ಜಾಸ್ತಿ ಇರ್ತೈತಿ, ಅದಕ್ಕಿಂತ ಜಾಸ್ತಿ ಇರ್ತೈತಿ. ಅಥವಾ ಅದಕ್ಕಿಂತ ಕಡಿಮೆ ಇತ್ತಂದ್ರ ಅವು ಏನಾಗ್ತೈತಿ, ಒಂದ್ ವೇಳೆ ಕಡಿಮೆ ಇತ್ತಂದ್ರ ಈಗ ಫಾರ್ ಎಕ್ಸಾಂಪಲ್ ಮರ್ಕ್ಯೂರಿ ಒಳಗ ಮರ್ಕ್ಯೂರಿಗಿಂತ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುವಂತ ಯಾವ್ದ್ರ ಇಂಪ್ಯೂರಿಟೀಸ್ ಮಿಕ್ಸ್ ಆಗಿತ್ತಂದ್ರ ಬರೇ ಇಟ್ಟರೆ ಸಾಕು, ಅದೇನಾಗ್ಬಿಡ್ತದೆ, ಕರಿಗಿ ಹೊರಗೆ ಬಂದ್ಬಿಡ್ತದೆ. ಒಂದ್ ವೇಳೆ ಮರ್ಕ್ಯೂರಿಗಿಂತ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇರುವಂತಹ, ಫಾರ್ ಎಕ್ಸಾಂಪಲ್ ಈಗ ಮರ್ಕ್ಯೂರಿ ಮೆಲ್ಟಿಂಗ್ ಪಾಯಿಂಟ್ 100 ಐತಿ, ಮರ್ಕ್ಯೂರಿ ಒಳಗಿರುವಂತ ಇಂಪ್ಯೂರಿಟೀಸ್ ಮೆಲ್ಟಿಂಗ್ ಪಾಯಿಂಟ್ 200 ಡಿಗ್ರಿ ಸೆಲ್ಸಿಯಸ್ ಐತಿ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಬರೀ 100 ಡಿಗ್ರಿ ಸೆಲ್ಸಿಯಸ್ ಕಾಯಿಸ್ತೀನಿ ಮರ್ಕ್ಯೂರಿನ. ಆ ಟೈಪ್ನಾಗ ಏನಾಗ್ತೈತಿ, ಮರ್ಕ್ಯೂರಿ ಏನಾಗ್ತೈತಿ, ಲಿಕ್ವಿಡ್ ಬರ್ತೈತಿ. ಅದನ್ನ ಏನ್ ಮಾಡ್ತೀನಿ, ಒಂದ್ ಕಡೆ ಪೋರ್ ಮಾಡ್ಕೊತೀನಿ, ಈಗ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಫಿಲ್ಟರ್ ಮಾಡ್ಕೊಂಡಾಗ ಏನಾಗ್ತೈತಿ, ಗಟ್ಟಿಯಾಗಿರುವಂತ ಇಂಪ್ಯೂರಿಟೀಸ್ ಏನಾಗ್ತೈತಿ ಮರ್ಕ್ಯೂರಿ ಒಳಗೆ ಫಿಲ್ಟರ್ ಮಾಡಿದಾಗ ಅಲ್ಲೇ ಉಳಿತೈತಿ. ಪ್ಯೂರ್ ಮರ್ಕ್ಯೂರಿ ಏನಾಗ್ತೈತಿ, ಪಾಸ್ ಔಟ್ ಆಗ್ತೈತಿ. ಸೊ liquefaction is the first process. Next one is pooling. ಈ ಪೋಲಿಂಗ್ ಅಂದ್ರೆ ಏನು, ಮೆಟಲ್ ನ ಏನ್ ಮಾಡ್ತೀವಿ ಅಂದ್ರೆ ಇಂಪ್ಯೂರಿಟೀಸ್ ನ ಒಂದು ಕಂಟೈನರ್ ಒಳಗೆ ತಗೊಂಡ್ಕಿಸಿಂದ ಆಡಿಸ್ತಾ ಏನ್ ಮಾಡ್ತೀವಿ, ಪೋಲಿಂಗ್ ಮೆಟಲ್ ನ ಪ್ಯೂರಿಫೈ ಮಾಡ್ತೀವಿ. ಮೆಟಲ್ ಕಂಟೈನಿಂಗ್ ದೇರ್ ಓನ್ ಆಕ್ಸೈಡ್ಸ್. ಒಂದ್ ವೇಳೆ ಮೆಟಲ್ಸ್ ತನ್ನದೇ ಆಕ್ಸೈಡ್ಗಳು ಇದ್ದು ಅಂದ್ರೆ ಈ ಪ್ರೊಸೆಸ್ ನ ಯೂಸ್ ಮಾಡ್ತೀವಿ. ಡಿಸ್ಟಿಲೇಷನ್ ಅಂತ ನೀವು ಕಲ್ತೆ ಬಿಟ್ಟಿರಿ, ಫಸ್ಟ್ ಸೆಮ್ ನಾಗ ಕಲ್ತೀರಿ, ಸೆಕೆಂಡ್ ಸೆಮ್ ನಾಗ ಕಲ್ತೀರಿ. ಡಿಸ್ಟಿಲೇಷನ್ ಅಂದ್ರೆ ಡಿಪೆಂಡಿಂಗ್ ಅಪಾನ್ ಅವು ಏನ್ ಗ್ಯಾಸಿಯಸ್ ಸ್ಟೇಟಿಗೆ ಹೋಗ್ತಾವಲ್ಲ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಡಿಸ್ಟಿಲ್ ಮಾಡ್ತೀವಿ. ಝೋನ್ ರಿಫೈನಿಂಗ್ ಫಾರ್ ಗೆಟಿಂಗ್ ಅಲ್ಟ್ರಾ ಪ್ಯೂರ್ ಮೆಟಲ್ಸ್. ಸೊ ಝೋನ್ ರಿಫೈನಿಂಗ್ ಒಳಗೆ ಏನಾಗ್ತೈತಿ, ಮೆಟಲ್ಸ್ ನಾವು ಡಿಸ್ಟಿಲ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರೋ ರಿಫೈನಿಂಗ್. ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಮುಖಾಂತರ ನಾವು ಮಾಡ್ತೀವಿ. ಆಗಲೇ ಹೇಳಿದ್ದೇನೆ ಎಲೆಕ್ಟ್ರೋಲೈಸಿಸ್, ಕ್ಯಾಥೋಡ, ಆನೋಡ, ಕಾಪರ್ ಏನಿರ್ತದೆ, ಸಲ್ಫೇಟ್ ಜೊತೆ ಕಾಪರ್ ನೆಗೆಟಿವ್ಲಿ ಚಾರ್ಜ್ ಇದೆ, ಆನೋಡ್ ಹೋಗ್ತದೆ, ಪಾಸಿಟಿವ್ಲಿ ಚಾರ್ಜ್ ಇದೆ, ಕ್ಯಾಥೋಡ್ ಹೋಗ್ತೈತಿ. ಸೊ ಈ ತರ ಏನಾಗ್ತೈತಿ, ನಾವು ರಿಫೈನಿಂಗ್ ನ ಮಾಡ್ಕೊತ ಬರ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಯುವರ್ ರಿಫೈನಿಂಗ್ ಅಂಡ್ ಪ್ಯೂರಿಫಿಕೇಶನ್ ಆಫ್ ದಿ ಮೆಟಲ್ಸ್. ಸೊ ಇಲ್ಲಿವರೆಗೆ ಏನಾಯ್ತು, ನಾನು ಏನ್ ಹೇಳ್ಕೊಂಡು ಬಂದೆ, ಮೆಟಲರ್ಜಿ ಒಂದು ಪಾರ್ಟ್ ಮುಗಿಸಿದೆ. ಏನು, ರಿಫೈನಿಂಗ್, ಪ್ಯೂರಿಫಿಕೇಶನ್, ಯಾವ ತರ ನಾವು ಮೆಟಲರ್ಜಿ ಪ್ರೊಸೆಸ್ ನ ಅಪ್ಲೈ ಮಾಡ್ತೀವಿ. ಈಗ we are next going for the next topic, that is thermodynamic concepts of selection of reducing agents using Allingham diagram. So ಇಲ್ಲಿ ಏನು ಕಲಿತೀವಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಡೆಫಿನೇಷನ್ ಆಫ್ ರೋಸ್ಟಿಂಗ್ ಒಂದು ಇಂಪಾರ್ಟೆಂಟ್. ಇದಾದ್ಮೇಲೆ ರಿಡಕ್ಷನ್ ಆಫ್ ಓರ್ಸ್, ಇದ್ರೊಳಗೆ ಯಾವ್ದು ಬೇಕಾದ್ರೂ ಒಂದು ಮಾರ್ಕ್ಸ್ ಕೇಳ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ರಿಫೈನಿಂಗ್ ಆರ್ ಪ್ಯೂರಿಫಿಕೇಶನ್ ಆಫ್ ದಿ ಮೆಟಲ್ಸ್. ಯಾವ್ಯಾವ ಪ್ರೊಸೆಸ್ ಮುಖಾಂತರ ನಾವು ರಿಫೈನಿಂಗ್ ಮಾಡ್ತೀವಿ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಮತ್ತೆ ಒಂದು ಅದು ಏನಾಗ್ತೈತಿ, 3-4 ಮಾರ್ಕ್ಸ್ ಬರ್ತೈತಿ. ಇದು
ರೋಸ್ಟಿಂಗ್ ಸಿಂಗಲ್ 1 ಮಾರ್ಕ್ ಸಿಗಿದೆ 2 ಮಾರ್ಕ್ ಸಿಗ್ ಬರ್ತದೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಥರ್ಮೋಡೈನಮಿಕ್ ಕಾನ್ಸೆಪ್ಟ್ಸ್. ಈಗ ನಾವು ಏನ್ರಿ ಸರ್ ನೀವು ಒಮ್ಮೆ ಥರ್ಮೋಡೈನಮಿಕ್ಸ್ ಅಂತೀರಿ, ಮೆಟಲರ್ಜಿ ಒಳಗಿಂದ ಎಲ್ಲಿಂದ ಥರ್ಮೋಡೈನಮಿಕ್ಸ್ ಬರ್ತೈತ್ರಿ, ಯಾಕೆ ಬರ್ತೈತ್ರಿ? ನಿಮಗೆ ಗೊತ್ತಿರೋ ಪ್ರಕಾರ ಥರ್ಮೋ ಮೀನ್ಸ್ ಹೀಟ್, ಡೈನಾಮಿಕ್ಸ್ ಮೀನ್ಸ್ the state of heat is being changed. ಡೈನಾಮಿಕ್ಸ್ ನಾವು ಇವೆರಡು ಸೇರಿಸಿ ಏನಂತ ಕ್ರಿಯೇಟ್ ಮಾಡಿದೇವಿ, ಥರ್ಮೋಡೈನಮಿಕ್ಸ್. ಈ ಥರ್ಮೋಡೈನಮಿಕ್ಸ್ ಬಂದದಂದ್ರ ಇದರೊಳಗೆ ಏನು ಎದಕ್ಕೆ ನಾವು ಥರ್ಮೋಡೈನಮಿಕ್ಸ್? ಯಾಕಂದ್ರೆ ಮೆಟಲರ್ಜಿ ಒಳಗೆ ನಾವು ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ಸ್ ಎಲ್ಲಾ ಪ್ರೊಸೆಸ್ ಏನ್ ಮಾಡ್ತೀವಿ, ಹೀಟಿಂಗ್ ಗಳ ಮುಖಾಂತರನೇ ಆಗ್ತೈತಿ. ಎಲ್ಲಾ ಕಾನ್ಸೆಪ್ಟ್ಸ್ ಏನಾಗ್ತೈತಿ, ಹೀಟಿಂಗ್ ಗಳ ಮುಖಾಂತರ ಆಗ್ತೈತಿ. ಸೊ ಅದಕ್ಕೆ ಥರ್ಮೋಡೈನಮಿಕ್ಸ್ ಇಲ್ಲಿ ಏನಾಗ್ತೈತಿ, ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಟಾಪಿಕ್ ಇಸ್ thermodynamics. Thermodynamic concept of selection of reducing agents using Ellingham diagram. Ellingham diagram. ಸರಿ ಏನ್ರಿ ಹೆಸರೇ ಇಷ್ಟು ಇಟ್ಟಿರಿ ಅಂದ್ರೆ ಇದು ಯಾಕೆ ದೊಡ್ಡದಿರ್ತೈತಿ? ಇದ್ರೊಳಗೆ ಏನೂ ಇಲ್ಲ, ಕಾನ್ಸೆಪ್ಟ್ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮುಂದೆ ಏನು ಬಾಯಾಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಏನಂತ ಕಾನ್ಸೆಪ್ಟ್ ಅಂದು ಥರ್ಮೋಡೈನಮಿಕ್ ಕಾನ್ಸೆಪ್ಟ್ ಆಫ್ ಸೆಲೆಕ್ಷನ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸಿಂಗ್ ಎಲಿಂಗಮ್ ಡಯಾಗ್ರಾಮ್. ನಾವು ಆಗಲೇ ಕಲ್ತೇವಿ ಎಲ್ಲಿ, 4th ಪಾಯಿಂಟ್ ರಿಫೈನಿಂಗ್ ರಿಡಕ್ಷನ್ ಅಂತ ಕಲ್ತೇವಿ. ಅಲ್ಲಿ ರಿಡಕ್ಷನ್ ಮಾಡೋ ಟೈಮ್ನಾಗ ಕಾರ್ಬನ್ ಯೂಸ್ ಮಾಡ್ತೀನಿ, ಆಕ್ಸಿಜನ್ ಯೂಸ್ ಮಾಡ್ತೀನಿ, ಅಲ್ಯೂಮಿನಿಯಂ ಯೂಸ್ ಮಾಡ್ತೀನಿ, ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಯೂಸ್ ಮಾಡ್ತೀನಿ. ಇಲ್ಲ ರಿಡಕ್ಷನ್ ಪ್ರೊಸೆಸ್ ಯಾವ ರಿಡಕ್ಷನ್ ಮಾಡ್ಲಿಕ್ಕೆ ಯಾವುದಕ್ಕೆ ಏನ್ ಬಳಸಬೇಕು, ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಬಳಸಬೇಕು, ಅಲ್ಯೂಮಿನಿಯಂ ಎಲ್ಲಿ ಬಳಸಬೇಕು, ಹೀಟ್ ಥರ್ಮಲ್ ಎಲ್ಲಿ ಬಳಸಬೇಕು, ಇನ್ ಪ್ರೆಸೆನ್ಸ್ ಆಫ್ ಹೀಟ್ ಎಲ್ಲಿ ಬಳಸಬೇಕು, ಇವೆಲ್ಲ ಹೆಂಗ್ ಗೊತ್ತಾದ್ರು ಅಂದ್ರ ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್. ಥರ್ಮೋಡೈನಮಿಕ್ ಕಾನ್ಸೆಪ್ಟ್ ಆಫ್ ಸೆಲೆಕ್ಷನ್ ರೆಡ್ಯೂಸಿಂಗ್ ಏಜೆಂಟ್ಸ್ ನ ಯಾವ್ದು ಬಳಸಬೇಕು ಅನ್ನೋದು ನಮಗೆ ಎಲ್ಲಿಂದ ಗೊತ್ತಾಗ್ತದ ಅಂದ್ರ ಎಲಿಂಗಮ್ ಡಯಾಗ್ರಾಮ್ ದಿಂದ ಗೊತ್ತಾಗ್ತೈತಿ. ಎಲಿಂಗಮ್ ಡಯಾಗ್ರಾಮ್ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವು ಟರ್ಮ್ಸ್ ಗಳನ್ನ ನಾವು ನೆನಪು ಮಾಡ್ಕೊಳ್ಳೋದು. ಸೊ ಈ ಟರ್ಮ್ಸ್ ನಿಮಗೆ ಗೊತ್ತೇ ಇರಬಹುದು. ಡೆಲ್ಟಾ H, ಡೆಲ್ಟಾ S ಅಂಡ್ ಡೆಲ್ಟಾ G. ಡೆಲ್ಟಾ H ಅಂದ್ರೇನು? ಎಂಥಾಲ್ಪಿ. ಡೆಲ್ಟಾ S ಅಂದ್ರೆ ಎಂಟ್ರೋಪಿ. ಡೆಲ್ಟಾ G ಅಂದ್ರೆ ಫ್ರೀ ಎನರ್ಜಿ. ಎಂಥಾಲ್ಪಿ ಚೇಂಜ್, ಡೆಲ್ಟಾ H ಅಂದ್ರೆ ಎಂಥಾಲ್ಪಿ ಚೇಂಜ್, ಎಂಟ್ರೋಪಿ ಚೇಂಜ್ ಇನ್ ಎಂಟ್ರೋಪಿ, ಚೇಂಜ್ ಇನ್ ಫ್ರೀ ಎನರ್ಜಿ. once again ಹೇಳ್ತೀನಿ, ಡೆಲ್ಟಾ H is change in enthalpy, ಡೆಲ್ಟಾ S is change in entropy, ಡೆಲ್ಟಾ G is free energy, change in free energy or free energy change. ಇವು 4 ಪಾಯಿಂಟ್, ಇವು 3 ತಲೆಗಿಟ್ಕೊಳ್ಳಿ. ಡೆಲ್ಟಾ H ಅಂದ್ರೆ ಎಂಥಾಲ್ಪಿ, ಡೆಲ್ಟಾ S ಅಂದ್ರೆ ಎಂಟ್ರೋಪಿ, ಡೆಲ್ಟಾ G ಅಂದ್ರೆ ಫ್ರೀ ಎನರ್ಜಿ. ಸೊ ಇಲ್ಲಿ ಏನ್ ಬರ್ತದೆ, ಎಂಥಾಲ್ಪಿ change in enthalpy is defined as the heat exchange. ಡೆಲ್ಟಾ ಎಂಥಾಲ್ಪಿ ಅಂದ್ರೆ ನಾವು ಏನಂತ ಅಂತೀನಂದ್ರ enthalpy change is defined as, ಏನಂತ ಡಿಫೈನ್ ಮಾಡ್ತೀನಿ ನಾನು ಇದನ್ನ, ಎಂಥಾಲ್ಪಿನ
as the heat exchanged between system and surrounding at constant temperature and pressure so ಎಂಥಾಲ್ಪಿ ಅಂದ್ರೆ ಏನಿದೆ ಎಂಥಾಲ್ಪಿನ ನಾವು ಯಾವ ತರ ಡಿಫೈನ್ ಮಾಡ್ತೀವಿ ಇಟ್ ಈಸ್ ಅ ಕಾನ್ಸ್ಟಂಟ್ ಚೇಂಜ್ ದ ಹೀಟ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡಬರ್ಕ ಸಿಸ್ಟಮ್ ಮತ್ತು ಫಾರ್ ಎಕ್ಸಾಂಪಲ್ ಇದನ್ನ ನಾವೊಂದು ಸಿಸ್ಟಮ್ ಅಂತೀವಿ ಇದ್ರ ಸುತ್ತಮುತ್ತಲಿರುವುದೇನು ಸರೌಂಡಿಂಗ್ ಸೊ ಈ ಸಿಸ್ಟಮ್ ಮತ್ತು ಈ ಸರೌಂಡಿಂಗ್ ಬಾಕ್ಸ್ ನಲ್ಲಿ ಇರೋದ್ರೊಳಗೆಲ್ಲ ಸರೌಂಡಿಂಗ್ ಇದೇನು ಸಿಸ್ಟಮ್ ಎಸ್ ವೈ ಅಂದ್ರೆ ಸಿಸ್ಟಮ್ ಎಸ್ ಯು ಅಂದ್ರೆ ಸರೌಂಡಿಂಗ್ ಅಂತ ಅನ್ನೋದು ಸೊ ದ ಹೀಟ್ ಎಕ್ಸ್ಚೇಂಜ್ ಸರೌಂಡಿಂಗ್ ಮತ್ತು ಸಿಸ್ಟಮ್ ನಡಬರ್ಕ ಏನೈತಿ ಚೇಂಜ್ ಆಫ್ ಹೀಟ್ ಆಗ್ತೈತಿ ಎಕ್ಸ್ಚೇಂಜ್ಮೆಂಟ್ ಆಫ್ ಹೀಟ್ ಏನಾಗ್ತೈತಿ ಯಾವಾಗ ಕಾನ್ಸ್ಟಂಟ್ ಟೆಂಪರೇಚರ್ ಮತ್ತು ಪ್ರೆಷರ್ ನ ಮೇಂಟೈನ್ ಮಾಡಿದಾಗ ಇಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಬದಲಾವಣೆ ಮಾಡಲಾರದೆ ಅಂದ್ರೆ ಕಾನ್ಸ್ಟೆಂಟ್ ಇಟ್ಟು ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಎಷ್ಟೈತಿ ಒಂದು 35 ಡಿಗ್ರಿ ಐತಿ ಪ್ರೆಷರ್ ಎಷ್ಟೈತಿ 180 m ಐತಿ ಇದಿಷ್ಟು ಕಾನ್ಸ್ಟೆಂಟ್ ಇವು ಚೇಂಜ್ ಮಾಡಂಗಿಲ್ಲ ನಾನು ಸೊ ಹೀಟ್ ಇಲ್ಲಿ ಏನಾಗ್ತೈತಿ ಇಲ್ಲಿ ಎಷ್ಟು ಅಮೌಂಟ್ ಹೀಟ್ ಎಕ್ಸ್ಚೇಂಜ್ ಆಗ್ತೈತಿ ಎದ್ರ ನಡಬರ್ಕ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡಬರ್ಕ ಎಷ್ಟು ಹೀಟ್ ಚೇಂಜ್ ಆಗ್ತದೆ ಅನ್ನೋದು ಏನಂತ ಕರಿತೀವಿ ನಾವು ಎಂಥಾಲ್ಪಿ ಅಂತ ಕರಿತೀವಿ ಎಂಥಾಲ್ಪಿ is defined as the heat exchange between the system and surrounding at constant temperature and pressure so ಇದನ್ನ ನಾವು ಡೆಲ್ಟಾ H ಅಂತ ಕರಿತೀವಿ ಡೆಲ್ಟಾ H change in enthalpy is defined as heat exchange ಶಾಖ ಬದಲಾವಣೆ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡಬರ್ಕ ಏನಾಗ್ತೈತಿ ಎಕ್ಸ್ಚೇಂಜ್ ಆಗ್ತೈತಿ ಸಿಸ್ಟಮ್ ದಿಂದ ಹೀಟ್ ಸರೌಂಡಿಂಗ್ ಹೋಗ್ತೈತಿ ಅಥವಾ ಸರೌಂಡಿಂಗ್ ದಿಂದ ಹೀಟ್ ಸಿಸ್ಟಮ್ ಬರ್ತೈತಿ ಯಾವಾಗ ನಾನು ಒಂದು ಕಾನ್ಸ್ಟಂಟ್ ಟೆಂಪರೇಚರ್ ಮತ್ತು ಪ್ರೆಷರ್ ನ ಮೇಂಟೈನ್ ಮಾಡಿದಾಗ ಇದು ಆಯ್ತಿತ್ತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಚೇಂಜ್ ಇನ್ ಎಂಥಾಲ್ಪಿ ನೆಕ್ಸ್ಟ್ ಪಾಯಿಂಟ್ change in enthalpy is delta H ನ ಯಾವ ತರ ಇಂಡಿಕೇಟ್ ಮಾಡ್ತೀನಿ ಅಂದ್ರೆ delta HP minus H if HR ಲೋಡ್ ಬಂತಂದ್ರ HP ಕಿಂತ delta H is negative delta H ನೆಗೆಟಿವ್ ಬಂದ್ರ ಎಕ್ಸೋಥರ್ಮಿಕ್ ಒಂದು ವೇಳೆ ಡೆಲ್ಟಾ if HP is greater than HR so delta value automatically ಏನಾಗ್ತೈತಿ ಪಾಸಿಟಿವ್ ಬರ್ತೈತಿ ಒಂದು ವೇಳೆ ಪಾಸಿಟಿವ್ ಬಂದ್ರ ಎಂಡೋಥರ್ಮಿಕ್ ಒಂದು ವೇಳೆ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್ ನೆಗೆಟಿವ್ ಬಂದ್ರ ಎಕ್ಸೋಥರ್ಮಿಕ್ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್ ಬಂದ್ರ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ಅಂದ್ರೇನು ಲಿಬರೇಷನ್ ಆಫ್ ಹೀಟ್ ಫಾರ್ ಎಕ್ಸಾಂಪಲ್ ಈಗ ಒಂದಿಷ್ಟು ನೀರೊಳಗ NaOH ಪೆಲೆಟ್ಸ್ ನ ಹಾಕಿದಾಗ ನೀವು ಸೊಲ್ಯೂಷನ್ ಪ್ರಿಪೇರ್ ಮಾಡೋ ಟೈಮ್ನಾಗ ನೀವು ಸೋಡಿಯಂ NaOH ನ ನೀರೊಳಗೆ ಹಾಕನ ಸೊಲ್ಯೂಷನ್ ಏನಾಗ್ತೈತಿ ಹೀಟ್ ಆಗ್ತೈತಿ ಏನಾಗ್ತಿಲ್ಲಿ ರಿಲೀಸ್ ಆಫ್ ಹೀಟ್ ದಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಸಿಟಿಕ್ ಆಸಿಡ್ ನ ನಾವು ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗೆ ಹಾಕಿದಾಗ
ಕಾವಿದ್ದಿದ್ದು ಫ್ಲಾಸ್ಕ್ ಏನಾಗ್ತೈತಿ ಕೂಲ್ ಆಗ್ತೈತಿ. ಸೊ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್. ಇಲ್ಲಿ ಲಿಬ್ರೇಷನ್ ಆಫ್ ಹೀಟ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏನಾಗ್ತೈತೆ ಜನರೇಷನ್ ಆಫ್ ಕೂಲ್ ಟೆಂಪರೇಚರ್ ಇಲ್ಲಿ ಇನ್ಕ್ರೀಸ್ ಆಗ್ತೈತಿ, ಇಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗ್ತೈತಿ. ಸೊ ಎಕ್ಸೋಥರ್ಮಿಕ್ ಇಸ್ ರಿಲೀಸ್ ಆಫ್ ಹೀಟ್, ಎಂಡೋಥರ್ಮಿಕ್ ಇಸ್ ಆಪೋಸಿಟ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಹೀಟ್ ರಿಲೀಸ್ ಆದ್ರೆ ಇಲ್ಲಿ ಏನಾಗ್ತೈತಿ ಕೋಲ್ಡ್ ರಿಲೀಸ್ ಆಗ್ತೈತಿ. ಸೊ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಯಾವಾಗ ಆಗ್ತೈತಿ? ಡೆಲ್ಟಾ H ವ್ಯಾಲ್ಯೂ ಒಂದ್ ವೇಳೆ ನೆಗೆಟಿವ್ ಬಂದ್ರ ಇಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗ್ತದೆ ವ್ಯಾಲ್ಯೂ ಡೆಲ್ಟಾ H ವ್ಯಾಲ್ಯೂ ಏನ್ ಬರ್ತೈತಿ ನೆಗೆಟಿವ್ ನೇ ಬರಬೇಕು. ಡೆಲ್ಟಾ H ಪಾಸಿಟಿವ್ ಆಗ್ಬಿಟ್ಟು ಅಸಿಟಿಕ್ ಆಸಿಡ್ ಡೆಲ್ಟಾ H ವ್ಯಾಲ್ಯೂ ಏನ್ ಮಾಡಬೇಕು ಯಾವತ್ತು ಪಾಸಿಟಿವ್ ನೇ ಬರಬೇಕು. ಯಾಕಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಕಮಿಂಗ್ ಟು entropy. That is entropy. What is entropy? Entropy ಅಂದ್ರೆ ಏನು? Entropy is the randomness. Entropy ಅಂದ್ರೆ ಏನು? Randomness. That is delta S. Delta S ಅನ್ನೋದೇನು? Entropy. That is yes. Entropy ಅನ್ನೋದೇನು? Yes is the measure of randomness or disorder. Randomness or disorder of the system. So entropy ಅಂದ್ರೆ ಏನು? is the measure of randomness and disorder of the system. ಸಿಸ್ಟಮ್ ನಲ್ಲಿ ಇರುವಂತ randomness ಅಥವಾ disorder ನ ನಾವು ಎದರ ಮುಖಾಂತರ ಅಳಿತೀವಿ ಅಂದ್ರೆ entropy. Entropy is the measuring the randomness or disorder of the system. ಅದನ್ನ ನಾವು ಏನಂತೀವಿ S ಅಂತ ಇಂಡಿಕೇಟ್ ಮಾಡ್ತೀನಿ. ಒಂದು ವೇಳೆ ಪ್ರೊಸೆಸ್ ಸ್ಪಾಂಟೇನಿಯಸ್ ಇತ್ತಂದ್ರ ಡೆಲ್ಟಾ ಎಸ್ ವ್ಯಾಲ್ಯೂ ಪಾಸಿಟಿವ್. ನಾನ್ ಸ್ಪಾಂಟೇನಿಯಸ್ ಇತ್ತಂದ್ರ ಡೆಲ್ಟಾ ಎಸ್ ವ್ಯಾಲ್ಯೂ ನೆಗೆಟಿವ್. ಸ್ಪಾಂಟೇನಿಯಸ್ ಅಂದ್ರೆ ಕಂಟಿನ್ಯೂಸ್ ಇತ್ತಂದ್ರ ಪಾಸಿಟಿವ್ ವ್ಯಾಲ್ಯೂ, ಡಿಸ್ಕಂಟಿನ್ಯೂಸ್ ಇತ್ತಂದ್ರ ಡೆಲ್ಟಾ ಎಸ್ ವ್ಯಾಲ್ಯೂ ಏನಿರ್ತೈತಿ ನೆಗೆಟಿವ್ ಇರ್ತೈತಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು? ಈಗ ಡೆಲ್ಟಾ H ಆಯ್ತು, ಡೆಲ್ಟಾ S ಆಯ್ತು, ಈಗೇನು ಡೆಲ್ಟಾ G ಬರೋದು. ಡೆಲ್ಟಾ G ಅಂದ್ರೆ ಫ್ರೀ ಎನರ್ಜಿ. ಡೆಲ್ಟಾ G ಅಂದ್ರೆ ಏನು? ಫ್ರೀ ಎನರ್ಜಿ. ಇದಕ್ಕೆ ಇನ್ನೊಂದು ಹೆಸರು ಐತಿ, ಏನು? ಗಿಬ್ಸ್ ಈಕ್ವೇಶನ್ ಅಂತಾನೂ ಕರಿತೀವಿ. ನೆನಪದಲ್ಲ? ಡೆಲ್ಟಾ G is equal to ಅಂತ ಚಾಲು ಮಾಡ್ತೀವಿ, ಹೌದಾ? ಸೊ ಡೆಲ್ಟಾ G is a free energy. ಡೆಲ್ಟಾ G ಅನ್ನೋದೇನು? ಫ್ರೀ ಎನರ್ಜಿ. ಸೊ ಫ್ರೀ ಎನರ್ಜಿ ಚೇಂಜ್ ಡೆಲ್ಟಾ G. free energy change delta G or Gibbs also known as the Gibbs equation. ಇದು ನೆನಪದಲ್ಲ? delta G is equal to delta H minus T into delta S. delta G ಅಂದ್ರೆ ಫ್ರೀ ಎನರ್ಜಿ, delta H ಅಂದ್ರೆ ಎಂಥಾಲ್ಪಿ, delta S ಅಂದ್ರೆ ಎಂಟ್ರೋಪಿ, T ಅಂದ್ರೆ ಟೆಂಪರೇಚರ್. ಎಂಥಾಲ್ಪಿ ಒಳಗ ಎಂಟ್ರೋಪಿ ಇಂಟು ಟೆಂಪರೇಚರ್ ಮೈನಸ್ ಮಾಡಿದಾಗ ನಮಗೆ ಏನು ಸಿಗ್ತೈತಿ? ಫ್ರೀ ಎನರ್ಜಿ ಚೇಂಜ್ ಇನ್ ಫ್ರೀ ಎನರ್ಜಿ ಸಿಗುತ್ತೆ. ಚೇಂಜ್ ಇನ್ ಫ್ರೀ ಎನರ್ಜಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ Gibbs equation. It is also known as Gibbs equation. It is also known as Gibbs equation. ಒಂದು ವೇಳೆ delta G is negative, spontaneous process. ಒಂದು ವೇಳೆ delta G is positive, non spontaneous. ಒಂದು ವೇಳೆ delta G ವ್ಯಾಲ್ಯೂ ಏನಾಗ್ತೈತಿ
ಪಾಸಿಟಿವ್ ಬಂದ್ರೆ ನೆಗೆಟಿವ್ ಬಂದ್ರೆ ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂದ್ರೆ ಕಂಟಿನ್ಯೂಯಸ್ ಆಗಿ. ಡೆಲ್ಟಾ ಜಿ ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ ನಾನ್ ಸ್ಪಾಂಟೇನಿಯಸ್ ಅಂದ್ರೆ ಬಿಟ್ಟು ಡಿಸ್ಕ್ರೀಟ್ ಆಗಿ ಸ್ವಲ್ಪ ಒಂದಿಷ್ಟು ಟೈಮ್. ಈಗ ಒಬ್ಬ ವ್ಯಕ್ತಿ ಹೊಂಟಿರ್ತಾನೆ, ಸ್ಪಾಂಟೇನಿಯಸ್ ಅಂದ್ರೆ ಈ ತರ ಮೂವ್ ಮಾಡ್ತಾನೆ, ನಾನ್ ಸ್ಪಾಂಟೇನಿಯಸ್ ಅಂದ್ರೆ ಈ ತರ ಹೋಗುದು ನಿಲ್ಲೋದು ಮತ್ತೆ ಈ ತರ ಮೂವ್ ಮಾಡೋದು. ಇದೇನಾಗ್ತೈತಿ ನಾನ್ ಸ್ಪಾಂಟೇನಿಯಸ್ ಅಂತ ಅನ್ಸ್ಕೊತೈತಿ. ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿದ್ದ ವ್ಯಾಲ್ಯೂಸ್ ಏನಪ್ಪಾ ಅಂದ್ರೆ ಡೆಲ್ಟಾ ಎಚ್ ಇಸ್ ನೆಗೆಟಿವ್ ಅಂಡ್ ಡೆಲ್ಟಾ ಎಸ್ ಇಸ್ ಪಾಸಿಟಿವ್, ಡೆಲ್ಟಾ ಜಿ ಇಸ್ ನೆಗೆಟಿವ್. ಒಂದು ವೇಳೆ ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಬಂದು ಈ ಇಕ್ವೇಶನ್ ಒಳಗೆ ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಬಂದ್ಬಿಟ್ಟು ಡೆಲ್ಟಾ ಎಸ್ ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ ಡೆಲ್ಟಾ ಎಸ್ ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗ್ತೈತಿ ಆಟೋಮೆಟಿಕ್ಲಿ ನೆಗೆಟಿವ್ ಇರ್ತೈತಿ. ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಇದ್ದು ಡೆಲ್ಟಾ ಎಸ್ ವ್ಯಾಲ್ಯೂ ಪಾಸಿಟಿವ್ ಇದ್ರ ಡೆಲ್ಟಾ ಜಿ ವ್ಯಾಲ್ಯೂ ಏನಿರ್ತೈತಿ ನೆಗೆಟಿವ್ ಬರ್ತೈತಿ. ನೆಗೆಟಿವ್ ಬಂದ್ರೆ ಇನ್ಕ್ರೀಸ್ ಇನ್ ಎಕ್ಸೋಥರ್ಮಿಕ್ is a exothermic reaction. Exothermic reaction. Increase in the spontaneity. ಇಲ್ಲಿ ಏನಾಗ್ತೈತಿ ಡೆಲ್ಟಾ ಜಿ ನೆಗೆಟಿವ್ ಬಂತಂದ್ರೆ ಡೆಲ್ಟಾ ಜಿ ನೆಗೆಟಿವ್ ಯಾವಾಗ ಬರ್ತೈತಿ ಡೆಲ್ಟಾ ಎಚ್ ನೆಗೆಟಿವ್ ಇದ್ದು ಡೆಲ್ಟಾ ಎಸ್ ಪಾಸಿಟಿವ್ ಇದ್ದಾಗ ನಮಗೆ ಏನು ಸಿಗ್ತೈತಿ ಡೆಲ್ಟಾ ಜಿ ನೆಗೆಟಿವ್ ಸಿಗ್ತೈತಿ. ಸೊ ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ಹೈ ಸ್ಪಾಂಟೇನಿಟಿ. ಒಂದು ವೇಳೆ ಡೆಲ್ಟಾ ಎಚ್ ಇಸ್ ಪಾಸಿಟಿವ್, ಡೆಲ್ಟಾ ಎಸ್ ಇಸ್ ನೆಗೆಟಿವ್, delta H is positive and delta S is negative, then delta G is positive. So now here it is an endothermic reaction. ಏನಂತೈತಿ endothermic reaction. endothermic reaction ಅನ್ಸ್ಕೊತೈತಿ. ಸ್ಪಾಂಟೇನಿಟಿ ಏನಾಗ್ತೈತಿ ಇಲ್ಲಿ ಡಿಸ್ಕ್ರೀಟ್ ಇರ್ತದೆ, ನಾನ್ ಸ್ಪಾಂಟೇನಿಯಸ್ ಇರ್ತೈತಿ. ರಿಯಾಕ್ಷನ್ ಏನಾಗ್ತೈತಿ ಫೀಸಿಬಲ್ ಆಗಿ ಹೋಗೋದಿಲ್ಲ. ಇಫ್ ಡೆಲ್ಟಾ ಎಚ್ ಇಸ್ ನೆಗೆಟಿವ್ exothermic reaction, if delta S is positive increase in entropy. ಒಂದು ವೇಳೆ delta H is a negative exothermic reaction, delta S is a positive, it is an S is positive increase in entropy. delta S positive ಬಂದಾಗ ಏನಾಗ್ತೈತಿ ಎಂಟ್ರೋಪಿ ಒಳಗೆ randomness ಒಳಗೆ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ, ಡಿಕ್ರೀಸ್ ಒಳಗೆ ಸಾರಿ ಡೆಲ್ಟಾ ಎಸ್ ಪಾಸಿಟಿವ್ ಅಂದ್ರೆ ರ್ಯಾಂಡಮ್ನೆಸ್ ಮತ್ತು ಡಿಸಾರ್ಡರ್ ಹೆಚ್ಚಿಗೆ ಅದ ಅಂದಂಗ. ಒಂದು ವೇಳೆ ನೆಗೆಟಿವ್ ಬಂದ್ರೆ ರ್ಯಾಂಡಮ್ನೆಸ್ ಮತ್ತು ಡಿಸಾರ್ಡರ್ನೆಸ್ ಕಡಿಮೆ ಅದ ಅಂದಂಗ. ಎಂಥಾಲ್ಪಿ ಡೆಲ್ಟಾ ಎಚ್ ಆಫ್ ಎಂಥಾಲ್ಪಿ ಹೀಟ್ ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ನೆಗೆಟಿವ್ ಬಂದದಂದ್ರೆ ಕಡಿಮೆ ಅದ ಅಂದಂಗ ಅರ್ಥ. ಪಾಸಿಟಿವ್ ಬಂದ್ರೆ ಈ ಚೇಂಜ್ ಆನ್ ದಿ ಸಿಸ್ಟಮ್ ಆಫ್ ಹೀಟ್ ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡವಳಿಕೆ ಏನಾಗ್ಲಿಕ್ಕತ್ತೈತಿ ಹೆಚ್ಚಿಗೆ ಆಗ್ಲಿಕ್ಕತ್ತದ ಕಮ್ಮಿ ಆಗ್ಲಿಕ್ಕತ್ತದ ಅಂದಂಗ. ಇಲ್ಲಿ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆದ್ರೆ ಅಲ್ಲಿ ಚೇಂಜ್ ಆಫ್ ಸಿಸ್ಟಮ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಹೌದಾ? ಚೇಂಜ್ ಆಫ್ ಸಿಸ್ಟಮ್ ಕಡಿಮೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಹೀಟ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಮೋರ್ ದಿ ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ, ಎಷ್ಟು ಡೆಲ್ಟಾ ಜಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತೈತಿ the delta G, the higher is the reducing power. delta G value ಎಷ್ಟು ನೆಗೆಟಿವ್ ಇರ್ತೈತಿ, delta G value ಎಷ್ಟು ನೆಗೆಟಿವ್ ಬರ್ತೈತಿ higher the reducing power, higher the reducing power. ಈಗ ಬರ್ತೀನಿ ನೋಡಿ ನಮ್ಮ ಅಸಲಿ ವಿಷಯ ಏನಪ್ಪಾ. ಈಗ ನಾ ರೆಡ್ಯೂಸಿಂಗ್ ಏಜೆಂಟ್ ನ ಯಾವ್ದು ಬಳಸಬೇಕು ಅಂದ್ರೆ ನಾ ಮತ್ತೆ ಏನ್ ಕಂಡುಹಿಡಿಬೇಕು ರೆಡ್ಯೂಸಿಂಗ್ ಪವರ್ ಕಂಡುಹಿಡಿಬೇಕು. ರೆಡ್ಯೂಸಿಂಗ್ ಪವರ್ ನ ಯಾವ ಪ್ರಕಾರ ಕಂಡುಹಿಡಿತೀವಿ ಅಂದ್ರೆ ಡೆಲ್ಟಾ ಜಿ ಕೊಟ್ಟಿರುವಂತ ಮೆಟಲ್ ಎಂಟ್ರೋಪಿ ಎಂಥಾಲ್ಪಿನ ಕ್ಯಾಲ್ಕುಲೇಟ್ ಮಾಡಿ ಸರ್ಟನ್ ಟೆಂಪರೇಚರ್ ನ ಕ್ಯಾಲ್ಕುಲೇಟ್ ಮಾಡಿ ನಾ ವ್ಯಾಲ್ಯೂ ತೆಗೆದಾಗ ಜಾಸ್ತಿ ನೆಗೆಟಿವ್ ವ್ಯಾಲ್ಯೂ ಇತ್ತಂದ್ರೆ ಹೈಯರ್ ದಿ ರೆಡ್ಯೂಸಿಂಗ್ ಪವರ್, ಪಾಸಿಟಿವ್ ಬಂದ್ರ ಜಾಸ್ತಿ ಪಾಸಿಟಿವ್ ನಂಬರ್ ಬಂದ್ರ ಲೋವರ್ ಇನ್ ದಿ ರೆಡ್ಯೂಸಿಂಗ್ ಪವರ್. ಅಂದ್ರ ಪಾಸಿಟಿವ್ ವ್ಯಾಲ್ಯೂ ಬಂದ್ರ ರೆಡ್ಯೂಸಿಂಗ್ ಪವರ್ ಇನ್ಕ್ರೀಸಸ್,
ವ್ಯಾಲ್ಯೂ ಡೆಲ್ಟಾ ಜಿ ನೆಗೆಟಿವ್ ವ್ಯಾಲ್ಯೂ ಬಂತಂದ್ರೆ ರೆಡ್ಯೂಸಿಂಗ್ ಪವರ್ ಇಸ್ ಮೋರ್. ಆಕ್ಸಿಡೈಸಿಂಗ್ ಪವರ್ ಒಂದ್ ವೇಳೆ ಪಾಸಿಟಿವ್ ಬಂತಂದ್ರೆ ಆ ಮಾಲಿಕ್ಯೂಲ್ ಆಕ್ಸಿಡೈಸಿಂಗ್ ಪವರ್ ಏನದ ಜಾಸ್ತಿ ಆಗಿರ್ತದೆ. ನೆಗೆಟಿವ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗ್ತದೆ, ಫಾರ್ ಎಕ್ಸಾಂಪಲ್ -10 ಅಂದ್ರೆ ಇಟ್ ಇಸ್ ಅ ಹೈಯರ್ ಇನ್ ರೆಡ್ಯೂಸಿಂಗ್ ಪವರ್. +10 ಬಂತಂದ್ರೆ lower in the reducing power, but it is a good oxidizing agent. ಯಾವ ವ್ಯಾಲ್ಯೂದು -10 ಇದು -10 is the highest reducing power ಅದ. So it is a reducing agent. ಒಂದ್ ವೇಳೆ +10 ಬಂತಂದ್ರೆ ಅದರದ್ದು it is a oxidizing agent. This is poor oxidizing agent, it is powerful oxidizing agent. It is powerful reducing agent, it is a very poor reducing agent. Increase in the negative value, increase in the reducing power. Decrease in the reducing power, decreases the power of reducing agent. Increase in the oxidizing agent, increase in the positive value, good oxidizer, best oxidizer. Decrease in the positiveness, positive value, good better for the reducing power. Negative value ಬಂದ್ರೆ reducing agent, positive value ಬಂದ್ರೆ oxidizing agent. ಸೊ ನಿಮಗೆ ಚಾರ್ಟ್ ಸಿಗ್ತೈತಿ ಒಂದು ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್. ಇದ್ರ ಮುಖಾಂತರ ನಾ ಏನ್ ಹಾಕ್ತೀನಪ್ಪ ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ವರ್ಸಸ್ ಟೆಂಪರೇಚರ್ ಮುಖಾಂತರ ಏನ್ ಹಾಕ್ತೀನಿ ಅಂದ್ರೆ ಗ್ರಾಫ್ ಹಾಕ್ತೀನಿ. ಆ ಗ್ರಾಫಿಗೆ ನಾ ಏನಂತ ಕರಿತೀನಿ ಅಂದ್ರೆ ಎಲಿಂಗಮ್ ಡಯಾಗ್ರಾಮ್ ಅಂತ ಕರಿತೀನಿ. ಈ ಎಲಿಂಗಮ್ ಡಯಾಗ್ರಾಮ್ ನ ನಾವ್ ಏನ್ ಮಾಡೋಣ ಮುಂದಿನ ಕ್ಲಾಸ್ ನಲ್ಲಿ ಕಲಿಯೋಣ. ಈಗ ನಾವ್ ಇವತ್ತು ಕಲ್ತಿರೋದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅದ ಯಾವುದು ಥರ್ಮೋಡೈನಾಮಿಕ್ ಕಾನ್ಸೆಪ್ಟ್ ಆಫ್ ಸೆಲೆಕ್ಷನ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಯೂಸಿಂಗ್ ಎಲಿಂಗಮ್ ಡಯಾಗ್ರಾಮ್. ಇದನ್ನ ನೀವು ತಿಳ್ಕೊಂಡ್ರೆ ಏನಾಗ್ತೈತಿ ಮುಂದಿಂದು ಯಾವ ಮೆಟಲ್ ನಾ ಯಾವ ರೆಡ್ಯೂಸಿಂಗ್ ಏಜೆಂಟ್ ಬಳಸ್ತೀನಿ ಅನ್ನೋದು ನಮಗೆ ಗೊತ್ತಾಗ್ತೈತಿ. ಯಾವ ಮೆಟಲ್ ಏನ್ ರೆಡ್ಯೂಸಿಂಗ್ ಏಜೆಂಟ್ ನ ಯಾವ ಮೆಟಲ್ದು ರೆಡ್ಯೂಸಿಂಗ್ ಏಜೆಂಟ್ ಎಷ್ಟು ಅಂತ ನಾವು ಕಂಡುಹಿಡಬೇಕಂದ್ರೆ ನಾವು ಮಾತ್ವಾಂಸಕ್ಕೆ ನಾವು ಏನ್ ಮಾಡ್ತೀವಿ ಗಿಬ್ಸ್ ಫ್ರೀ ಎನರ್ಜಿ ಇಕ್ವೇಶನ್ ನ ಬಳಸ್ಕೊಂಡು ಮಾಡ್ತೀವಿ. ಡೆಲ್ಟಾ ಜಿ ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ, ಡೆಲ್ಟಾ ಎಚ್ ಅಂದ್ರೆ ಎಂಥಾಲ್ಪಿ, ಡೆಲ್ಟಾ ಎಸ್ ಅಂದ್ರೆ ಎಂಟ್ರೋಪಿ. ಡೆಲ್ಟಾ ಎಚ್ ಅಂದ್ರೆ ಏನು ನಥಿಂಗ್ ಬಟ್ change of heat between a system and surrounding at constant temperature and pressure. ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುಬರ್ಕ ಶಾಖೆ ಉತ್ಪನ್ನ ಬದಲಾವಣೆ ಯಾವಾಗ ಆಗುತ್ತೆ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಮತ್ತು ಕಾನ್ಸ್ಟೆಂಟ್ ಪ್ರೆಷರ್ ಇದ್ರಾಗ ಆಗುವಂತ ಬದಲಾವಣೆನ ಏನಂತ ಕರಿತೀನಿ ಎಂಥಾಲ್ಪಿ ಅಂತ ಕರಿತೀನಿ. ಡೆಲ್ಟಾ ಎಸ್ ಎಂಟ್ರೋಪಿ, ಎಂಟ್ರೋಪಿ ನಾವು ಏನಂತ ಅಂತೀವಿ ರ್ಯಾಂಡಮ್ನೆಸ್ ಆರ್ ಡಿಸಾರ್ಡರ್ ಇನ್ ದಿ ಸಿಸ್ಟಮ್. ಅಂದ್ರ ಗಜಿಬಿಜಿ ಸಿಸ್ಟಮ್ ನಲ್ಲಿ ಹೀಟ್ ಚೇಂಜ್ ಆಗೋ ಟೈಮ್ಗೆ ಗಜಿಬಿಜಿ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ರ್ಯಾಂಡಮ್ನೆಸ್ ಮತ್ತು ಡಿಸಾರ್ಡರ್ನೆಸ್ ಸಿಸ್ಟಮ್ ನಲ್ಲಿ ಜಾಸ್ತಿ ಇದೆಯೋ ಕಡಿಮೆ ಕಂಡುಹಿಡಿಯೋದಕ್ಕೆ ನಾವು ಏನಂತೀವಿ ಎಂಟ್ರೋಪಿ ಅಂತೀವಿ. ಡೆಲ್ಟಾ ಜಿ ಫ್ರೀ ಎನರ್ಜಿ ಚೇಂಜ್, ಫ್ರೀ ಎನರ್ಜಿ ಚೇಂಜ್ ಏನಂತ ಕರಿತೀವಿ ಏನಂತೀವಪ್ಪ ಅಂದ್ರೆ ಗಿಬ್ಸ್ ಇಕ್ವೇಶನ್. ಚೇಂಜ್ ಇನ್ enthalpy and change in entropy. Change in enthalpy minus change of entropy is nothing but Gibbs free energy. Free energy change ನು ಅನ್ಬೋದು ಅಥವಾ ಗಿಬ್ಸ್ ಇಕ್ವೇಶನ್ ಅಥವಾ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂತಾನು ಕರೀಬಹುದು. ನಿಮಗೆ ಏನೇ ಇದರ ಬಗ್ಗೆ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಮಾಡಬಹುದು ಅಥವಾ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿ ಕ್ವೆಶ್ಚನ್ ಕೇಳಬಹುದು. ಮುಂದಿನ ಕ್ಲಾಸ್ ನಲ್ಲಿ ನಾವೇನ್ ಮಾಡೋಣ ಎಲಿಂಗಮ್ ಡಯಾಗ್ರಾಮ್ ನ ಬಗ್ಗೆ ಸ್ಟಡಿ ಮಾಡೋಣ. ಇದೇ ತರ ವಿವರಣೆ ಮಾಡ್ಕೊತ ಹೋಗೋಣ. ದಯವಿಟ್ಟು ಯಾವುದೇ ತರ ಈಗ ನಾ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ನೋಟ್ಸ್ ಕಳಿಸಿನಿ. ಇದರ ಬಿಟ್ಟು ಕೆಲವು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಡೀಟೇಲ್ ವಿವರಣೆ ಇರೋದಿಲ್ಲ. ಅದನ್ನ ಏನ್ ಮಾಡ್ತೀನಿ ನಾನು ಇಮೇಜಸ್ ಅಥವಾ PDF ಮುಖಾಂತರ ನಾನು ನಿಮಗೆ ಕಳಿಸ್ತೀನಿ. ಇವತ್ತು ನಾನು ನಿಮಗೆ ಝೋನ್ ರಿಫೈನಿಂಗ್, ಲಿಕ್ವಿಯೇಷನ್ ಪ್ರೊಸೆಸ್ ನಾನು ಹೇಳಿದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಅಂತ ನಾನು ಏನ್ ಮಾಡಿದ್ದೆ ಅವಕ್ಕೆ ಇಮೇಜಸ್ ಕಳಿಸಿದ್ದೆ. ಲಿಕ್ವಿಯೇಷನ್ ಪ್ರೊಸೆಸ್ ಅಂದ್ರೆ ಹೆಂಗ್ ಮಾಡ್ತಾರ, ಝೋನ್ ರಿಫೈನಿಂಗ್ ಹೆಂಗ್ ಮಾಡ್ತಾರ, ಕೂಲಿಂಗ್ ಹೆಂಗ್ ಮಾಡ್ತಾರ, ಎಲೆಕ್ಟ್ರೋಲೈಸಿಸ್ ಹೆಂಗ್ ಮಾಡ್ತಾರ ಅದನ್ನ ಏನ್ ಮಾಡಿದ್ದೆ PDF ನಲ್ಲಿ ಕಳಿಸಿದ್ದೆ. ಅದ್ರ ಮುಖಾಂತರ ನೀವು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡ್ತದೆ. ಪಿಕ್ಚರ್ ನೋಡಿದ್ರೆ ನಮ್ಗೆ ಐಡಿಯಾ ಬಂದ್ಬಿಡ್ತೈತಿ. ಇದು ಲಿಕ್ವಿಯೇಷನ್, ಇದು ಡಿಸ್ಟಿಲೇಷನ್. ಇದೇ ತರ ಎಲಿಂಗಮ್ ಡಯಾಗ್ರಾಮ್ ನಾನು ನಿಮ್ಗೆ ಏನ್ ಮಾಡ್ತೀನಿ PDF ಮಾಡಿಸಿದ್ದು ಅಥವಾ ವಿಡಿಯೋನ ಕಳಿಸ್ತೀನಿ. ಅದನ್ನ ಮುಂದಿನ ಕ್ಲಾಸ್ನಾಗ ಕಲಿಯೋಣ. ಥ್ಯಾಂಕ್ ಯು.